ಈಗ ಮೊನ್ನೆನೂ ನಾವು 2 ದಿನದ ಹಿಂದೆ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಸೇರಿದ್ರು. ಒಂದು ವರ್ಕರ್ಸ್ ಮೀಟಿಂಗ್ ಸೇರಿಸಿದ್ವು, ಆಯೋಜನೆ ಮಾಡ್ಕೊಂಡಿದ್ವು. ಅದರಲ್ಲಿ ಬಹುತೇಕರ ಭಾವನೆ 19ರ ನನ್ನ ಸೋಲಿನ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಮನಸ್ಸುಗಳಲ್ಲಿ, ನಮ್ಮ ಕಾರ್ಯಕರ್ತರ ಮನಸ್ಸುಗಳಲ್ಲಿ ನೋವಿದೆ, ಆಕ್ರೋಶ ಇದೆ. ಹಾಗಾಗಿ ಸಹಜವಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯಗಳನ್ನ ಅವರು ತಿಳಿಸಿದ್ದಾರೆ. ನಾನು ಅದಕ್ಕೆ ಗೌರವಿಸ್ತೇನೆ ಖಂಡಿತವಾಗ್ಲು. ಜೊತೆಯಲ್ಲಿ ಕುಮಾರಣ್ಣವರು ಏನಾದರೂ ಮಂಡ್ಯಕ್ಕೆ ಬರೋದೇ ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ತಕ್ಕಂಥದಕ್ಕೆ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹತೆ ಮೂಡ್ತದೆ, ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಮತ್ತೆ ಇನ್ನೊಂದಷ್ಟು ವರ್ಗದ ಒಂದು ಭಾವನೆ. ನಾನು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರುಗಳು, ಬೆಳೆಸಿರ್ತಕ್ಕಂಥದ್ದು ಕಾರ್ಯಕರ್ತರು ಬಹಳ ಜನ ಇದ್ದಾರೆ. JP ಭವನದಲ್ಲಿ ನಾನೇ ಮೀಟಿಂಗ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಎಲ್ಲ ಪಕ್ಷದ ನಾಯಕರುಗಳು ಅವರ ಮುಖಂಡರ ಜೊತೆ ಬಂದಿದ್ರು. ಕ್ಷೇತ್ರವಾರು ಮೀಟಿಂಗ್ ಮಾಡಿದ್ರೆ ಪ್ರತಿಯೊಬ್ರು ಕೂಡ ಯಾರು ಆಕಾಂಕ್ಷಿತರಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಮಂಡ್ಯ ಭಾಗದಲ್ಲಿ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಗೊಂಡು ಬಂದಿಟ್ರು. ಅದನ್ನ ನಾನು ವರಿಷ್ಠರ ಗಮನಕ್ಕೆ ಮುಟ್ಟಿಸಿದ್ದೇನೆ. ಹಾಗಾಗಿ ಇದಕ್ಕೂ ಕೂಡ ಅತಿ ಶೀಘ್ರದಲ್ಲೇ ನಿಮಗೆ ಉತ್ತರ ಸಿಗ್ತದೆ. ಅತಿ ಶೀಘ್ರದ ಉತ್ತರ ಸಿಗ್ತದೆ. ಇಷ್ಟು ದಿನ ಆಗೋಯ್ತಲ್ಲ. ನನ್ನ ಆಸಕ್ತಿಯಾಗಿ, ನನ್ನ ಆಸೆಯಾಗಿ ಏನು ದೇವೇಗೌಡರು ಸಾಹೇಬರು ಅವ್ರ ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷ ಕಟ್ಟಿದಾರಲ್ಲ, ಒಬ್ಬ ಯುವ ಕಾರ್ಯಕರ್ತನಾಗಿ ನಮ್ಗೆ ಸಿಗ್ತಕ್ಕಂಥ ಸ್ಥಾನಗಳಲ್ಲಿ ಇವತ್ತೇನು ತಂದೆಯವರು ಇನ್ನೇನು ಕೆಲವು ದಿನಗಳಲ್ಲಿ ಒಂದು ಸರ್ಜರಿಯನ್ನ ಆಗ್ಬೇಕಾಗಿರ್ತಕ್ಕಂಥ ನಮ್ಗೆ ಗೊತ್ತಿದೆ ಈಗಾಗಲೇ. ಹಾಗಾಗಿ ಸಹಜವಾಗಿ ನನ್ನ ಮೇಲೆ ಹೆಚ್ಚಿನ ಒಂದು ಒತ್ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷದ ಪರವಾಗಿ ಇವತ್ತು ನಿರ್ವಹಿಸಬೇಕು ಅಂತಕ್ಕಂಥದ್ದು ನನ್ನ ಆಸಕ್ತಿ, ನನ್ನ ಆಸೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.